ರೆಸಾರ್ಟ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ತುಂಬಾ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಈ ರೆಸಾರ್ಟ್ ಅಂತ ಹೇಳಿ. ಸೊ ನಾವು ಗೂಗಲಲ್ಲಿ ನೋಡಿದಾಗ ಅಷ್ಟು ಅನಿಸ್ಲಿಲ್ಲ, ಬಟ್ ಬಂದಾಗಂತೂ ತುಂಬಾ ಇಷ್ಟ ಆಯಿತು ನನಗೆ ರೆಸಾರ್ಟು. ಒಳ್ಳೆ ಚೇಂಜಸ್ ಆಯಿತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನೋಡಿರ್ತೀರ, ಈ ಪಾನ್ನ ಅಪ್ಪ ಚಟ್ಟಿ ದೋಸೆ ಮಾಡ್ತಾರೆ ಇದರಲ್ಲಿ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಮಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ, ಬಟ್ ಇದರಲ್ಲಿ ನಾನು ನೀರು ದೋಸೆ ಮಾಡ್ತಾ ಇದ್ದೀನಿ, ಅದೇ ಸ್ಪೆಷಲ್ಲು. ಸೊ ನೋಡಿ, ನೀರು ದೋಸೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಇದರಲ್ಲಿ ನೀರು ದೋಸೆ ಮಾಡ್ತಿದ್ದೀನಿ. ಸೊ ನಾರ್ಮಲಾಗಿ ನಾನ್ ಸ್ಟಿಕ್ ತವದಲ್ಲೂ ಮಾಡ್ಬೋದು, ಬಟ್ ಇದರಲ್ಲಿ ಏನಪ್ಪ ಅಂದರೆ ನೋಡಿ, ಈ ಥರ ಒಂದು ಸೌಟ್ ಹಾಕ್ಬಿಟ್ಟು ಈ ಥರ ಹಿಂಗೆಲ್ಲ ಆಡಿಸ್ಬಿಟ್ಬಿಟ್ರೆ ಸಾಕು. ತುಂಬಾ ತೆಳುವಾಗಿ ಕ್ಲೀನಾಗಿ ನೀರು ದೋಸೆ ಬರುತ್ತೆ. ಸೊ ನಾಟಿ ಕೋಳಿ ಸಾರು ಜೊತೆಗೆ ನೀರು ದೋಸೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ವರ್ಷಗಳಿಂದ ನಾನು ಇದೇ ಥರನೇ ನೀರು ದೋಸೆ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಪಾನ್ ಏನಾದರೂ ಇದ್ದರೆ ಜಸ್ಟ್ ನಮ್ಗೆ ಇದು 450 ರುಪೀಸ್ 500 ಎಲ್ಲ ಸಿಕ್ಬಿಡುತ್ತೆ. ಇದು ಪಿಜಿಯಾನ್ ಬೇರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಕಂಪ್ನಿ ಕೂಡ ಚೆನ್ನಾಗಿದೆ, ಪಿಜಿಯಾನ್ ಕಂಪ್ನಿದು. ಒಂದ್ಸರಿ ಚೆಕ್ಔಟ್ ಮಾಡಿ, ನಾನು ಲಿಂಕ್ಸ್ ಎಲ್ಲ ಶೇರ್ ಮಾಡಿರ್ತೀನಿ. ನಾವು ಅಲ್ಲಿಂದ ತಿಂಡಿ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡಿದ್ರು. ನಾವು ಹೋಗ್ತಾ ಇರೋದು ಕೇರಳಗೆ. ಸೊ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ, ಹೋಗ್ತಾ ಇದ್ದೀವಿ. ಸೊ ನನ್ನ ಮಗನ ಬರ್ತ್ಡೇಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಸೊ ಆದ್ದರಿಂದ ಹೊರಟಿದ್ದೀವಿ. ಹೊರಟಾಗಲೇ ಬೆಳಿಗ್ಗೆ ಟಿಫನ್ ಮಾಡಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ನೋಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತ. ಸೊ ತುಂಬಾ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ರೆಸಾರ್ಟ್ಗೆ ಬಂದ್ವಿ. ನನ್ನ ಮಗಳು ಕೂಡ ತುಂಬ ಆರಾಮಾಗಿದ್ಲು. ಸೊ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ಬ್ಯೂಟಿಫುಲ್ ಆಗಿದೆ ರೆಸಾರ್ಟ್ ಅಂತೂ. ತುಂಬಾ ದೊಡ್ಡ ಪ್ರಾಪರ್ಟಿ ಮತ್ತು ತುಂಬಾ ಚೆನ್ನಾಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು ಆ್ಯಕ್ಚುಲಿ. ಅಷ್ಟೇ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಗ್ರೀನು. ಸೊ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮಚ್ ನೀಡೆಡ್ ಬ್ರೇಕ್ ಅಂತ ಹೇಳ್ತಾರಲ್ಲ, ಆ ಒಂದು ಬ್ರೇಕ್ ನನಗೆ ಬೇಕಾಗಿತ್ತು. ಸೊ ಬಂದ್ವಿ, ಚೆಕ್-ಇನ್ ಆಗ್ತಾಯಿದ್ದೀವಿ. ನೀವೇ ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು, ಗ್ರೀನು. ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಹಿತ ಆಯಿತು ಮನಸ್ಸಿಗೆ. ಬಿಕಾಸ್ 1 ವರ್ಷ ಆಗಿತ್ತು ಫ್ರೆಂಡ್ಸ್, ನಾನು ಎಲ್ಲೋ ಔಟಿಂಗ್ ಹೋಗಿರಲಿಲ್ಲ. ಲಾಸ್ಟ್ ನನ್ನ ಮಗನ ಬರ್ತ್ಡೇಗೆ ರೆಸಾರ್ಟ್ಗೆ ಹೋಗಿದ್ದಿದ್ದು, ಇವಾಗಲೇ ಬಂದಿರೋದು. ಸೊ ನೋಡಿ ನಮ್ಮ ರೂಮ್ಸ್ ಕಾಣ್ತಿದೆಯಲ್ಲ, ಮೇಲಿಂದ ತೋರಿಸ್ತಿದ್ದೀನಿ, ನಮ್ಮ ರೂಮ್ಸ್ ಕಾಣಿಸ್ತಾ ಇದೆಯಲ್ಲ. ಸೊ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಬುಕ್ ಮಾಡಿದ್ದು. ಯಾವಾಗಲೂ ಅಷ್ಟೇ, ನನ್ನ ಏನೂ ಕೇಳಲ್ಲ ಅವರು, ಚೆನ್ನಾಗಿ ಬುಕ್ ಮಾಡಿಬಿಡ್ತಾರೆ. ಸೊ ಒಳ್ಳೆ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಯಾವಾಗಲೂ ನಮಗೆ. ತುಂಬಾ ಚೆನ್ನಾಗಿತ್ತು ಪ್ರಾಪರ್ಟಿ ಅಂತೂ. ತುಂಬ ಇಷ್ಟ ಆಯಿತು ನನಗೆ ರೆಸಾರ್ಟು. ಸೊ ಮಕ್ಳಿಗೆ ಆಡ್ಕೊಳಕ್ಕಾಗಿರ್ಬೋದು, ಪ್ರತಿಯೊಂದು ಇದೆ. ಸೊ ಮಕ್ಳಿಗಂತೂ ಒಳ್ಳೆ ಚೇಂಜಸ್ ಇರುತ್ತೆ, ಮತ್ತು ನಮಗೂ ಅಷ್ಟೇ ಈ ಒಂದು ಬ್ರೇಕ್ ಬೇಕಾಗಿತ್ತು. ಸೊ ತುಂಬಾ ರಿಲ್ಯಾಕ್ಸ್ ಆಯಿತು ನನ್ನ ಮೈಂಡು ಕೂಡ. ಸೊ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ನೀವು ನೋಡ್ತಾ ಇರ್ಬೋದು, ನನ್ನ ಮಗಳು ಅಷ್ಟೇ ತುಂಬಾ ಆರಾಮಾಗಿ ಕೂಲಾಗಿದ್ಲು. ಸೊ ಮಕ್ಕಳು ಇಬ್ಬರು ಆರಾಮಾಗಿದ್ಬಿಟ್ರೆ ನಮಗೆ ಆರಾಮಾಗಿರ್ತೀವಿ ನಾವು ಕೂಡ. ಸೊ ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಚೆಕ್-ಇನ್ ಆದ್ವಿ, ಬೇಗನೆ ಬಂದ್ವಿ, ರೀಚ್ ಆದ್ವಿ. ಬಂದು ಚೆಕ್-ಇನ್ ಆಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ಸೊ ಅಲ್ಲಿ ರೂಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ಅದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ನಾವು. ನಾನು ತೋರಿಸ್ತೀನಿ ನಿಮಗೆ ರೂಮ್ಸ್ ಎಲ್ಲ ಹೇಗಿದೆ ಅಂತ. ನಂಗೆ ತುಂಬಾ ಇಷ್ಟ ಆಯಿತು. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು, ಗ್ರೀನು, ಸಖತ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇತ್ತು ನನಗೆ. ರಿಲ್ಯಾಕ್ಸ್ ಆಯಿತು ನನ್ನ ಮೈಂಡ್ ಕೂಡ. ತುಂಬಾ ಖುಷಿ ಆಯಿತು. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಈ ರೆಸಾರ್ಟಲ್ಲಿ. ಅವನಿಗೆ ತುಂಬಾ ಖುಷಿ ಆಯಿತು. ಸೊ ಲಾಸ್ಟ್ ವರ್ಷ ಕರ್ಕೊಂಡು ಬಂದಿದ್ದಕ್ಕೆ ಈ ವರ್ಷ ಕರ್ಕೊಂಡು ಬರ್ತಿರೋದು ಅವನ್ನ. ಸೊ ನಾವು 3 ಜನ ಕೂಡ ಬ್ಲ್ಯಾಕ್ ಹಾಕಿದ್ವಿ. ನನ್ನ ಮಗಳು ಕೂಡ ಬ್ಲ್ಯಾಕ್ ಹಾಕಿರಲಿಲ್ಲ, ಅವಳಿಗೆ ಬ್ಲ್ಯಾಕ್ ಡ್ರೆಸ್ ಇರಲಿಲ್ಲ. ನಾವು 3 ಜನ ಬ್ಲ್ಯಾಕ್ ಹಾಕಿದ್ವಿ ಅಷ್ಟೇ. ಸೊ ಚೆಕ್-ಇನ್ ಆಗ್ತಾಯಿದ್ದೀವಿ. ರೂಮ್ ಹತ್ರ ಏನು ಕಾರು ಹೋಗೋದಿಲ್ಲ, ನಮ್ಮನ್ನು ಕೇಬಲ್ ಕಾರಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾನೆ. ಅವ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು, ಅದು ಇದು ಎಲ್ಲ ದೊಡ್ಡ ಲಿಸ್ಟ್ ಹೇಳ್ತಾ ಇದ್ದ. ಅವನು ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದ ಪ್ರಾಪರ್ಟಿನ. ನೀವೇ ನೋಡ್ತಾ ಇರ್ಬೋದು, ಸೈಕ್ಲಿಂಗು ಪ್ರತಿಯೊಂದು ಇರುತ್ತೆ, ಪ್ರತಿಯೊಂದು ಗೇಮ್ಸ್ ಎಲ್ಲ ಇದೆ. ಸೊ ರೂಮ್ ಒಳಗಡೆ ಬಂದ್ವಿ ಫೈನಲಿ. ನಂಗೆ ತುಂಬಾ ಇಷ್ಟ ಆಯಿತು. ಸೊ ತುಂಬಾ ಚೆನ್ನಾಗಿದೆ ರೂಮ್ ಅಂತೂ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಇದೆ, ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ, ಬೇರೆ ಮಾತೇ ಇಲ್ಲ. ಸೊ ನಾವು ಬಂದಿದ್ದು ಆ್ಯಕ್ಚುಲಿ 22,000 ಆ್ಯಕ್ಚುಲಿ 1 ಡೇಗೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು, ಬಟ್ ಆದ್ರೂ ಓಕೆ, ಚೆನ್ನಾಗಿದೆ. ಫುಡ್ಡು ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್.
ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರೆ, ಮತ್ತು ಪಿಕಪ್ ಮಾಡ್ತಾರೆ ಕೇಬಲ್ ಕಾರಲ್ಲೇ ಬಂದು ಒಂದು ಕಾಲ್ ಮಾಡಿದ್ರೆ ಆಯಿತು. ಸೊ ನಾವು ನಡ್ಕೊಂಡು ಹೋಗೋ ಅವಶ್ಯಕತೆನೂ ಇರೋಲ್ಲ ಮಕ್ಳು ಇಟ್ಕೊಂಡು. ಸೊ ವಾಶ್ರೂಮ್ಸು ಎಲ್ಲ ಚೆನ್ನಾಗಿದೆ, ಎಲ್ಲ ಫೈನ್, ಪ್ರತಿಯೊಂದು ಚೆನ್ನಾಗಿದೆ. ನಾವೆಲ್ಲ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಆಲ್ರೆಡಿ ಪಿಕಪ್ ಮಾಡ್ತಾರೆ ಅಂತೇಳಿ. ನಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ, ತುಂಬ ದೂರ ಇರುತ್ತೆ. ಡಿನ್ನರ್ ಲಂಚ್ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಮಕ್ಕಳೆಲ್ಲ ಎತ್ಕೊಂಡು ಅಂತೇಳಿ. ಸೊ ಪ್ರತಿಯೊಂದಕ್ಕೂ ಪಿಕಪ್ಪು ಮತ್ತು ಡ್ರಾಪು ಮಾಡ್ತಾಯಿರ್ತಾರೆ. ಸೊ ಏನು ಎಲ್ಲೂ ನಡೆಯೋ ಅವಶ್ಯಕತೆಯೂ ಇರಲ್ಲ, ಆರಾಮಾಗಿ ಕೂಲಾಗಿ ನಾವು ಎಂಜಾಯ್ ಮಾಡೋದು ಅಷ್ಟೇ. ಇಲ್ಲಿಂದ ನಾವು ಲಂಚ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಂದಿದ್ದು ಲೇಟ್ ಆಗಿಬಿಡ್ತು, ಅದರಿಂದ ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಲಂಚ್ಗೇನು ಇನ್ಕ್ಲೂಡ್ ಆಗಿರಲಿಲ್ಲ ಚಾರ್ಜಸ್ಸು. ಸೊ ಅದರಿಂದ ನಾವೇ ಪೇ ಮಾಡಿ ಲಂಚ್ ಮಾಡಿದ್ವಿ. ನೆಕ್ಸ್ಟು ಡಿನ್ನರು ಟಿಫನ್ ಅಷ್ಟೇ ಅವ್ರು ಸ್ಪಾನ್ಸರ್ ಮಾಡೋದು. ಅದು ಬಿಟ್ಟರೆ ಈವ್ನಿಂಗ್ ಸ್ನ್ಯಾಕ್ಸು, ಕಾಫಿ ಸ್ನ್ಯಾಕ್ ಎಲ್ಲ ಕೊಡ್ತಾರೆ ಅಷ್ಟೇ. ಸೊ ಅದಕ್ಕೆಲ್ಲ ಸೇರಿಸಿ 22,000 ಆಯಿತು. ಸೊ ಇನ್ಕ್ಲೂಡಿಂಗ್ GST ಅದು ಇದು ಎಲ್ಲ ಹೇಳಿ. ಅಲ್ಲಪ್ಪ ಏನಪ್ಪ ಒಂದು ಸ್ಪೆಷಲ್ ಅಂದರೆ ಅಲ್ಲಿ ತೊಟ್ಲಿಟ್ಟಿದ್ರು ಮಕ್ಳಿಗೆ ಅಂತ ಹೇಳಿ. ಯಾವ ರೆಸಾರ್ಟಲ್ಲೂ ತೊಟ್ಲೆಲ್ಲ ನಾನು ನೋಡಿರಲಿಲ್ಲ, ತೊಟ್ಲೆಲ್ಲ ಇತ್ತು. ಸೊ ಲಂಚೆಲ್ಲ ಮಾಡಿಕೊಂಡು ಬಂದ್ವಿ ರೆಸಾರ್ಟ್ಗೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ಎಲ್ಲ ಇದೆ, ಎಲ್ಲ ಥರ ಗೇಮ್ಸು ಪ್ರತಿಯೊಂದು ಇದೆ. ಸೊ ಇಷ್ಟು ದಿನಷ್ಟು ತೋರಿಸ್ತಾ ಇದ್ದೀನಿ, ನನ್ನ ಮಕ್ಳು ಇಟ್ಕೊಂಡು ಅಷ್ಟು ಕ್ಲಿಯರಾಗಿ ಮಾಡೋಕ್ಕಾಗಲ್ಲ ವಿಡಿಯೋನ. ನನ್ನ ಮಗ ಅಂತೂ ಪೂಲಿಗೆ ಬಂದ, ಅವ್ನು ಟ್ಯೂಬ್ ಎಲ್ಲ ತೊಗೊಂಡು ಬಂದ, ರೆಡಿ ಆಗಿದ್ದ. ಅಲ್ಲಿಂದ ನಮ್ಮ ಈವ್ನಿಂಗ್ ಆಯಿತು. ನೋಡಿ ಈವ್ನಿಂಗ್ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನನ್ನ ಮಗ, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಇಬ್ಬರು ಎಂಜಾಯ್ ಮಾಡ್ತಾಯಿದ್ರು. ಜಗ್ಗುಸಿ ನೀರೆಲ್ಲ ತುಂಬ್ತಾರೆ. ಸೊ ಹಾಟ್ ವಾಟರು, ಸೊ ಅಲ್ಲಿ ಆರಾಮಾಗಿ ತಣ್ಣಗಿರುತ್ತೆ ವೆದರು. ಹಾಟ್ ವಾಟರ್ ಜೊತೆ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ನಾವು ಚೆನ್ನಾಗಿ ರಿಲ್ಯಾಕ್ಸ್ ಆದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ನನ್ನ ಮಗಳು ಪೂರ್ತಿ ಅಟೆಂಡ್ ಮಾಡ್ತಿದ್ದಲ್ಲ, ನಾನು ನನ್ನ ಮಗಳನ್ನ ಎತ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ನಮ್ಮ ರೂಮ್ ವ್ಯೂ ಅಂತೂ ಬ್ಯೂಟಿಫುಲ್ ಆಗಿದೆ. ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ ನಮ್ಮ ರೂಮ್ಸ್ ಎಲ್ಲ. ಸೊ ತುಂಬಾ ಚೆನ್ನಾಗಿತ್ತು, ವರ್ತ್ ಅಂತ ಅನ್ನಿಸ್ತು ಬುಕ್ ಮಾಡಿದ್ದು. ಬಿಕಾಸ್ ಇಷ್ಟು ಬ್ಯೂಟಿಫುಲ್ ವ್ಯೂ ಜೊತೆಗೆ ನನಗಿರೋದಂದ್ರೆ ತುಂಬಾ ಇಷ್ಟ. ನೇಚರ್ ಮಧ್ಯೆ ಇರೋದು ನಂಗೆ ಇಷ್ಟ ಆಗುತ್ತೆ. ನೋಡಿ ಡಿನ್ನರೆಲ್ಲ ಆಯಿತು. ಸೊ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಫುಲ್ಲು ಲೈಟು ಗ್ರೀನು ಇದೇನೇ ನಂಗೆ ಕಾಣಿಸ್ತಾ ಇದ್ದಿದ್ದು. ಸಖತ್ತಾಗಿತ್ತು ನೈಟ್ ಕೂಡ ವ್ಯೂ. ಸೊ ಮಾರ್ನಿಂಗ್ ನೋಡಿ, ಮಾರ್ನಿಂಗ್ ವ್ಯೂ ಎದ್ದ ತಕ್ಷಣ ತೋರಿಸ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಫಾಗ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ, ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ನಾವು ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಬಂದು ಬೇಗನೆ, ಚೆಕ್-ಇನ್ 2 o'clock, ಚೆಕ್ಔಟ್ 11 o'clock ಆಗುತ್ತೆ. ಸೊ ಮಾರ್ನಿಂಗ್ ಇದ್ದು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಬೇಕೀಗ. ಸೊ ಮಾರ್ನಿಂಗ್ ಟಿಫನ್ ಎಲ್ಲ ಮಾಡ್ಕೊಂಡು ಚೆಕ್ಔಟ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನಿಮಗೆ ರೆಸಾರ್ಟ್ ಡೀಟೇಲ್ಸ್ ಬೇಕೋ ಡೀಟೇಲ್ಸ್ ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ನೀವು ಕೂಡ ಹೋಗಿ ಬರ್ಬೋದು ರೆಸಾರ್ಟ್ಗೆ, ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವು ಟಿಫನ್ ಎಲ್ಲ ಮಾಡಿಕೊಂಡು ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಟಿದ್ದೀವಿ.
ಸೊ ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಅದು ತುಂಬಾ ಚೆನ್ನಾಗಿತ್ತು. ಸೊ ಎಂಜಾಯ್ ಮಾಡಿದ್ವಿ. ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.